ನಾನು ಹೇಳೋದು ಬೇರೆ ಹೇಳ್ತೇನೆ. ನಮ್ಮ ಚುನಾವಣೆ ಬಿಟ್ಟು ಹೇಳ್ತಾ ಇದ್ದೀನಿ. ಉರುಳುಗಲ್ಲೆಂದು ಬಹಳ ಸುದ್ದಿ ಮಾಡಿದ್ದಾರೆ ಬಹಳ ಜನ. ನಾನೇ ಉರುಳುಗಲ್ಲಿಗೆ ಮೂಲ ಸೌಕರ್ಯ ಕೊಡಿ ಅಂತ ಹೇಳಿದ್ ಬಿಟ್ರೆ ಮೂಲ ಎತ್ತಂಗಡಿ ಮಾಡಬೇಕಂತ ಯಾರಿಗೂ ಹೇಳಿದ್ದಿಲ್ಲ. ನಾನು ಜಾರ್ಜ್ ಹತ್ರ ಮಾತಾಡಿದ್ದೀನಿ, ಆಮೇಲೆ ನಮ್ಮ ಅರಣ್ಯ ಮಂತ್ರಿಗಳ ಹತ್ರ ಮಾತಾಡಿದ್ದೀನಿ, ಈಶ್ವರ ಹತ್ರ ಮಾತಾಡಿದ್ದೀನಿ. ಮೂಲ ಸೌಕರ್ಯ ಕೊಡ್ಬೇಕಂತ ಹೇಳಿ ಜಾರ್ಜ್ ಅವರು ಪೈಪ್ ಮೂಲಕ ಕರೆಂಟ್ ಕೊಡ್ಲಿಕ್ಕೆ ಅವಕಾಶ ಇದೆ, ಕೊಡೋಣ, ಎಷ್ಟು ಬೇಕಾದ್ರೂ ಕೊಡಿ ಅಂತ ಅವರು ಅಧಿಕಾರಿಗಳು ಹೇಳಿದ್ದಾರೆ. ಇವರು ನಾನು ಕ್ಲಿಯರೆನ್ಸ್ ಮಾಡ್ಕೊಡ್ತೀನಿ, ಅವ್ರಿಗೆ ರಸ್ತೆ ಕೊಡಿ ಅಂತ ಹೇಳಿದ್ದಾರೆ. ನಾನೇ ಅದ್ರ ಆದ ನಂತರ DC ಅವ್ರನ್ನ ಆ ಏರಿಯಾದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಅಧಿಕಾರಿಗಳು ಕರ್ಕೊಂಡು ಹೇಳಿದ್ದೀನಿ, ಇವ್ರಿಗೆ ಮೂಲ ಸೌಕರ್ಯ ಕೊಡ್ಬೇಕು, ಯಾರನ್ನು ಎತ್ತಂಗಡಿ ಮಾಡಂಗಿಲ್ಲ ಅಂತಲೂ ಸಹ ಹೇಳಿದ್ದೀನಿ. ಇಷ್ಟೆಲ್ಲ ಆದ್ರೂ ಯಾರೋ ಒಬ್ಬ BJP ಅವರು ಅಪಪ್ರಚಾರ ಮಾಡಿದ್ದಾರೆ. ಅದರಲ್ಲಿ 4 ಜನ ನನಗೆ ಹೊರಗಡೆ ನಮ್ಗೆ ಅಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ, ಬೇರೆ ಕಡೆ ಶಿಫ್ಟ್ ಮಾಡಿ ಅಂತಲೂ ಹೇಳಿದ್ದಾರೆ. ಆದ್ರೆ ನಾವು ಅವರಿಗೆ ಎಲ್ಲೂ ಇದು ಮಾಡ್ಲಿಕ್ಕೆ ಜಾಗ ಇಲ್ಲ, ಅವ್ರು ಅಲ್ಲೇ ಇರಬೇಕು, ಅಲ್ಲೇ ಬದುಕಬೇಕು, ಅಲ್ಲೇ ಸೌಕರ್ಯ ಕೊಡಬೇಕು ಅನ್ನೋ ನಮ್ಮ ಉದ್ದೇಶ ಇದೆ. ಅದಕ್ಕೆ ಸಂಪೂರ್ಣವಾದಂತ ರಾಜ್ಯ ಸರ್ಕಾರದಲ್ಲೂ ಸಹ ಸಹಕಾರ ಕೊಟ್ಟಿದ್ದಾರೆ, ಮಂತ್ರಿಗಳು ಸಹಕಾರ ಕೊಟ್ಟಿದ್ದಾರೆ. ಸುಮ್ಮನೆ ಒಂದು ಕುಂಭ ಕೂರ್ಸಕ್ ಮಾಡಿದ್ದಾರೆ. ಇದೆಲ್ಲ ಶುದ್ಧ ಸುಳ್ಳು. ನಾನೇ ಸ್ವತಃ ಹೋಗಿ DC ಅಧಿಕಾರಿಗಳನ್ನ ಕರೆದು ಅಲ್ಲಿ ಭೇಟಿ ಮಾಡಿ ಅವರಿಗೆಲ್ಲಾ ಸೌಕರ್ಯಗಳು ಕೊಡ್ಬೇಕಂತ ನಾನೇ ಹೇಳಿದ್ದೀನಿ. ಯಾರೋ BJP ಅವರು ಸ್ವಲ್ಪ ಸಣ್ಣ ಸುದ್ದಿ ಮಾಡಿದ್ದಾರೆ. ನನ್ನ ಲೆಟರ್ ಅಲ್ಲಿ ನೀವು ನೋಡ್ಬೇಕು, ಅದ್ರಲ್ಲಿ ಏನಿದೆ ಅಂದ್ರೆ ಅವರಿಗೆ ಮೂಲ ಸೌಕರ್ಯಗಳನ್ನ ಒದಗಿಸಿ ಅಂತ ಕೊಟ್ಟಿದ್ದೀನಿ. ಅವರು ಎಲ್ಲೂ ಗಡಿಪಾರು ಮಾಡಿ ಅಂತ ಏನು ಹೇಳಿಲ್ಲಲ್ಲ, ಲೆಟರ್ ನೋಡ್ಬೇಕು. ಅವ್ರು ಹೇಳಿದ್ದು ಸಹ ಅವರಿಗೂ ಇಲ್ಲ, ನಿಮ್ಗೆ ಎಲ್ಲೂ ಕಳ್ಸಕ್ಕಾಗಲ್ಲ, ಎಲ್ಲೂ ಬೇರೆ ಕಡೆ ಹೋಗಕ್ಕಾಗಲ್ಲ, ನಿಮ್ಮ ಜನ್ಮ ನೀವು ಹುಟ್ಟಿ ಬದುಕಿದ್ದೆ ಅಲ್ಲೇ ಇರಬೇಕು, ಅಲ್ಲೇ ಸೌಲಭ್ಯ ಕೊಡ್ಬೇಕಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀನಿ. ಸಂಪೂರ್ಣ ಸಹಕಾರ ಕೊಡ್ಬೇಕಂತ ಹೇಳಿದ್ದೀನಿ ಇಷ್ಟೇ. ಅದು ಬಿಟ್ಟು ಅದು ಬೇರೆ ತರ ರೂಪಿಸಿದ್ದಾರೆ, ಇದೆಲ್ಲ ಸುಳ್ಳು. ನಿಮ್ಮ ಪತ್ರವನ್ನ ಯಾರೋ ದುರುಪಯೋಗ ಮಾಡ್ಕೊಂಡು ಪತ್ರ ಮಾಡ್ಕೊಂಡಿದ್ದಾರೆ ಅಂತ ಮಾಹಿತಿ ಇದೆಯಲ್ಲ? ಯಾವುದೇ ಆ ತರ ದುರುಪಯೋಗ ಮಾಡ್ಲಿಕ್ಕೆ ಬಿಡುವುದಿಲ್ಲ. ಹಾಗೇನಾದ್ರು ವ್ಯತ್ಯಾಸ ಆದ್ರೂ ನಾನೇ ಸ್ವತಃ MLA ಆಗಿ DC ಅವ್ರು ಕರ್ಕೊಂಡು ಹೋಗಿ ಅಲ್ಲೇ ಭೇಟಿ ಮಾಡಿ ಎಲ್ಲ ಅಧಿಕಾರಿಗಳು, ಅರಣ್ಯ ಅಧಿಕಾರಿಗಳು ಎಲ್ಲರನ್ನೂ ಕರ್ಕೊಂಡು ಹೋಗಿ ಅವ್ರಿಗೆ ಮೂಲ ಸೌಕರ್ಯ ಅಲ್ಲೇ ಕೊಡ್ಬೇಕಂತ ಅವರೆಲ್ಲರೂ ಅಲ್ಲಿ ಮಾತಾಡಿದ್ರು. ನಾನು ಆ ತರ ಲೆಟರ್ ಕೊಟ್ಟೇ ಇಲ್ಲ. ಅಲ್ಲ, ಲೆಟರ್ನ ಟ್ಯಾಗ್ ಮಾಡಿದಾರಲ್ಲ, ಟ್ಯಾಗ್ ಮಾಡಿ ಹಾಕಿದಾರಲ್ಲ, ನಿಮ್ ಲೆಟರ್ನ ಟ್ಯಾಗ್ ಮಾಡಿದ್ದಾರೆ, ಫೇಸ್ಬುಕ್ ಎಲ್ಲ ಓಡಾಡ್ತಿದ್ದೆ. ಅದು ನಾನು ಲೆಟರ್ ಕೊಟ್ಟಿರೋದು ಅವರಿಗೆ ಮೂಲ ಸೌಕರ್ಯಗಳನ್ನು ಕಲ್ಪಿಸಿ ಅಂತ ಕೊಟ್ಟಿದ್ದೀನಿ. ನಿರಾಶ್ರಿತರಾಗಿದ್ದಾರೆ, ಮೂಲ ಸೌಕರ್ಯ ಇಲ್ಲ, ಕರೆಂಟ್ ಇಲ್ಲ, ರಸ್ತೆ ಇಲ್ಲ, ಅಲ್ಲಿ ಸೇತುವೆಗಳಿಲ್ಲ, ಅವ್ರಿಗೆ ಮೂಲ ಸೌಕರ್ಯಗಳನ್ನು ಕಲ್ಪಿಸಬೇಕು ಅಂತ ನಾನು ಕೊಟ್ಟಿದ್ದೀನಿ ಅಲ್ವಾ. ಮತ್ತೆ ಅಧಿಕಾರಿಗಳನ್ನ ಕರ್ಕೊಂಡು ಹೋಗಿ ನಾನೇ ಭೇಟಿ ಮಾಡಿ ಸರ್ ಅವೆಲ್ಲ ಮಾಡಿದಿರಿ, ಬಟ್ ಪತ್ರದಲ್ಲಿ ಮಾತ್ರ ಬೇರೆ ತರ ಇದೆ ಸರ್. ನಾವು ಓದಿದೀವಿ ಅದನ್ನ. ಪುನರ್ವಸತಿ ಬೇಕು ಅಂತ ಕೇಳಿದ್ದಾರೆ, ಅವರಿಗೆ ಅಲ್ಲಿ ಕೊಡಕ್ಕಾಗಲ್ಲ, ಅಲ್ಲೇ ಕೊಡಿ ಅಂತ ನಾನು ಹೇಳಿರೋದು. ಇಲ್ಲ, ಆ ತರ ಮಿಸ್ಸಿಂಗ್ ಮಾಡ್ಕೊಂಡಿರ್ಬೋದು. ಬಹುಶಃ ಅಲ್ಲಿ ಹೇಳಿರೋದು ಅದೇನೆ, ಪುನರ್ವಸತಿಯನ್ನ ಬೇಕು ಅಂತ ಕೇಳಿದ್ದಾರೆ, ಅವ್ರಿಗೆ ಕೊಡಕ್ಕಾಗಲ್ಲ, ಮೂಲ ಸೌಕರ್ಯ ಅಲ್ಲೇ ಕೊಡಬೇಕು ಅಂತಾನೆ ನಾನು ಕೇಳಿದ್ದೀನಿ. ಅಲ್ಲ, ಕೊಡಕ್ಕೆ ಅವಕಾಶ ಇದೆ, ಬಟ್ ಈಗ ಜಾಗ ಕೊಡ್ಬೇಕಲ್ಲ, ಎಲ್ಲಿಂದ ಹುಡುಕ್ ಕೊಡೋದು ನಾವು? ನಾವು ಇಲ್ಲ, ಅವರಿಗೆ ಎಲ್ಲೂ ಕಳಿಸಬಾರ್ದು, ಅಲ್ಲೇ ಸೌಕರ್ಯ ಕೊಡ್ಬೇಕು ನಮ್ಮ ವಾದ. ನಾನು ಅವರಿಗೆ ಅಲ್ಲಿ ರಸ್ತೆ ಮತ್ತು ಕರೆಂಟು, ಸೇತುವೆ ಎಲ್ಲವನ್ನೂ ಕೊಡ್ಬೇಕಂತ ನಾವು ತೀರ್ಮಾನ ಮಾಡಿದ್ದೀವಿ. ಫಾರೆಸ್ಟ್ ಕ್ಲಿಯರೆನ್ಸ್ಗೂ ಹಾಕಿದ್ದೀವಿ, ಈಗ ಇದಕ್ಕೂ ಹಾಕಿದ್ದೀವಿ. ಖಂಡಿತ ಅದು ಅಲ್ಲೇ ಮಾಡ್ಕೊಡ್ತೀವಿ. ಅವ್ರಿಗೆ ಎಲ್ಲೂ ಒತ್ತುವರಿ ಮಾಡಿ ಕಳಿಸುವಂತ ಪ್ರಶ್ನೆ ಇಲ್ಲ, ಅವರಿಗೆ ಅಲ್ಲೇ ಹಕ್ಕು ಕೊಡ್ತೀವಿ. ಅಲ್ಲ, ಇಲ್ಲಿ ನಿಮ್ಮನ್ನ ಯಾರೋ ಒಬ್ರು ಪರಿಸರವಾದಿ ದಾರಿ ತಪ್ಪಿಸಿದ್ದಾರೆ ಅಂತ ಮಾಹಿತಿ ಇದೆ. ಇರ್ಬೋದು, ಏನಾದ್ರು ಸ್ವಲ್ಪ ಹೇಳಿರ್ಬೋದು, ಅದೇ ಮಿಸ್ಟೇಕ್ ಆದ್ರೂ ತಪ್ಪಾದ್ರೂ ಅದು ಕ್ಲಿಯರ್ ಮಾಡಿದ್ದೀನಿ. ನಾನು ಎಲ್ಲ ಅಧಿಕಾರಿಗೂ ಹೇಳಿದ್ದೇನೆ, ನಾನು ಮೊನ್ನೆ ಮಂತ್ರಿಗಳಿಗೂ ಮಾತಾಡಿ ಹೇಳಿದ್ದೇನೆ.